ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿಸಮೀರ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರ ರುಜುತ್ವದ ಚರ್ಚೆಯಲ್ಲಿ ಒಂದು ಪ್ರಧಾನವಾದಂತಹ ಪ್ರಧಾನವಾದ ಸಿದ್ಧಾಂತ, ರಾಜರು ಏನು ತಮ್ಮ ಗ್ರಂಥಗಳಲ್ಲಿ ಸ್ತೋತ್ರಗಳಲ್ಲಿ ದೋಷಗಳನ್ನು ಹೇಳಿದ್ದಾರೆ, ಆ ದೋಷಗಳು ಅವರಿಗೆ ಸಂಬಂಧಿಸಿದ್ದಲ್ಲ, ಅದು ಭಕ್ತರಿಗಾಗಿ ಸಂಬಂಧಿಸಿದ್ದು ಅಂತ. ಈ ತತ್ವವನ್ನು ಶ್ರೀಮತ್ ಸರಸಭಾರತಿ ವಿಲಾಸದಲ್ಲಿ ಭಾವಿಸಮೀರ ಶ್ರೀಮದ್ ವಾದಿರಾಜತೀರ್ಥಗುರು ಸಾರ್ವಭೌಮರೇ ನಮಗೆ ನಿರ್ಣಯ ಮಾಡಿಕೊಡ್ತಾರೆ. ಆ ವಾಕ್ಯವನ್ನು ಮುಂದಿನ ಪ್ರತಿಪಾದನೆಯಲ್ಲಿ ನೀಡುತ್ತೇನೆ. ಈ ಏನು ಪ್ರಧಾನವಾದ ಸಿದ್ಧಾಂತವಿದೆ, ಈಗ ಆಯಾಸಮಸ್ಮನ್ ಮೃದುಮಾನಸಸ್ಯ ಇತ್ಯಾದಿಯಾಗಲಿ ಯಾವುದೇ ಬಂದಂತಹ ಮಾತುಗಳು ಅವೆಲ್ಲವೂ ಭಕ್ತರಿಗಾಗಿ ಹೇಳಿಕೊಟ್ಟದ್ದು, ಭಕ್ತರಿಗೆ ಮಾತನಾಡಬೇಕು ಅಂತ ಹೇಳಿಕೊಟ್ಟದ್ದು ಅನ್ನೋದನ್ನು ನಾವು ತಿಳಿದುಕೊಂಡು ಬಂದಿದ್ದೇವೆ. ಮಾಹುಲಿ ಆಚಾರ್ಯರು ಈ ವಿಷಯವನ್ನು ಕೈಗೆತ್ತಿಕೊಂಡು ಮಾತನಾಡುತ್ತಾರೆ. ಅವರು ನೃಶಂಸಃ ಪಾಪಕೃತ್ ಎಂಬಂತೆ ಅಲ್ಲ ಅಂತ ಹೇಳಿ, ಬ್ರಹ್ಮದೇವರು ಜಿತಂತೆ ಸ್ತೋತ್ರದಲ್ಲಿ ತಮ್ಮನ್ನು ತಾವು ನೃಶಂಸಃ ಪಾಪಕೃತ್ ಕ್ರೂರಃ ಎಂದು ಹೇಳಿಕೊಂಡಿದ್ದಾರೆ. ಅಷ್ಟು ಮಾತ್ರಕ್ಕೆ ಅವರು ಪಾಪಿಗಳೇನಾಗುವುದಿಲ್ಲ. ಹಾಗೇ ಶ್ರೀ ವಾದಿರಾಜರೂ ತಮ್ಮನ್ನು ತಾವು ನಿಂದೆ ಮಾಡಿಕೊಂಡರು. ನೋಡಿ, ಅವರು ಬಳಸಿರುವ ಶಬ್ದ ನೋಡಿ, ತಮ್ಮನ್ನು ತಾವು ನಿಂದೆ ಮಾಡಿಕೊಂಡರು. ಯಾಕೆ ಕಟುವಾದ ಶಬ್ದಗಳಿಂದ ಈ ರುಜುತ್ವ ವಿರೋಧಿಗಳ ದುರ್ವಾದವನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ ಅಂದರೆ, ಅವರು ಬಳಸಿದ ಶಬ್ದಗಳು, ಅವರು ಏನು ಹೇಳಿದ್ದಾರೆ ಅದವರಿಗೆ ತಿರುಗಿ ಬರ್ತಾ ಇದೆ. ವಾದಿರಾಜರು ತಮ್ಮನ್ನು ತಾವು ನಿಂದೆ ಮಾಡಿಕೊಂಡರು. ದೋಷಗಳನ್ನು ಹೇಳಿಕೊಳ್ಳೋದು ಬೇರೆ, ನಿಂದೆ ಮಾಡಿಕೊಳ್ಳೋದು ಬೇರೆ. ಬ್ರಹ್ಮದೇವರ ಬಗ್ಗೆ ಅವರೇನು ಮಾತನಾಡ್ತಾರೆ ನೋಡಿ, ವಾದಿರಾಜರ ಬಗ್ಗೆ ಏನು ಮಾತನಾಡ್ತಾರೆ ನೋಡಿ. ಶ್ರೀ ವಾದಿರಾಜರು ತಮ್ಮನ್ನು ತಾವು ನಿಂದೆ ಮಾಡಿಕೊಂಡರೂ ಅಧಮರೆಂದಾಗುವುದಿಲ್ಲ ಎಂದು ಹೇಳಬಹುದಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು, ಸ್ತೋತ್ರಗಳು ಪರರಿಗಾಗಿ ರಚಿತವಾಗಿರುತ್ತವೆ. ಉತ್ತರ ಕೊಡ್ತಾರವರು, ಸ್ತೋತ್ರಗಳು ಪರರಿಗಾಗಿ ರಚಿತವಾಗಿರುತ್ತವೆ. ಅವುಗಳಲ್ಲಿ ಹೇಳಿದ ದೋಷಗಳು ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ. ಆದ್ದರಿಂದ ಬ್ರಹ್ಮದೇವರು ಮಾಡಿದ ಸ್ತುತಿಗಳಲ್ಲಿರುವ ದೋಷಗಳು ಅವರಿಗೆ ಸಂಬಂಧಿಸಿದ್ದಲ್ಲ. ಬ್ರಹ್ಮದೇವರು ತಮ್ಮನ್ನು ತಾವು ನಿಂದೆ ಮಾಡಿಕೊಂಡ್ರು ಅಂತ ಬಳಸಲಿಲ್ಲ ಇವರು. ರಾಜರ ಬಗ್ಗೆ ಬಂದಾಗ ನೋಡಿ, ಆ ಗೂಢ ದ್ವೇಷ ಹೇಗಿದೆ, ರಾಜರ ಬಗೆಗಿನ ದ್ವೇಷ ಉತ್ತರಾದಿಯರಲ್ಲಿ ಎಷ್ಟು ಜ್ವಲಂತವಾಗಿದೆ ಅವರು ಬಳಸುವ ಶಬ್ದಗಳಲ್ಲಿ ನೋಡಿ. ವಾದಿರಾಜರು ತಮ್ಮನ್ನು ತಾವು ನಿಂದೆ ಮಾಡಿಕೊಂಡ್ರು ಅಂತಂದರು. ಇಲ್ಲಿ ಬ್ರಹ್ಮದೇವರು ಮಾಡಿದ ಸ್ತುತಿಗಳಲ್ಲಿರುವ ದೋಷಗಳು ಅವರಿಗೆ ಸಂಬಂಧಿಸಿದ್ದಲ್ಲ. ಅಲ್ಲೂ ಹೇಳ್ಬೋದಾಗಿತ್ತಲ್ಲ, ವಾದಿರಾಜರು ತಮ್ಮ ಬಗ್ಗೆ ಹೇಳಿಕೊಂಡ ದೋಷಗಳು ಅಂತಾದರೂ ಹೇಳಬಹುದಾಗಿತ್ತಲ್ಲ. ಇಲ್ಲ, ತಮ್ಮನ್ನು ತಾವು ನಿಂದೆ ಮಾಡಿಕೊಳ್ತಾರೆ ಅನ್ನೋ ಶಬ್ದ ಬಳಸ್ತಾರೆ ಅವರು. ರಾಜರು ನಿಂದೆ ಮಾಡಿಕೊಂಡಿದ್ದಾರಾ? ನಿಂದೆ ಮಾಡಿಕೊಳ್ಳೋದ ಅದು? ಇವರ ಪ್ರಕಾರವೇ ಹೋದರು. ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ, ಅದಕ್ಕಾಗಿ ವಾಯುದೇವರಲ್ಲಿ ನಿವೇದಿಸಿಕೊಂಡಿದ್ದಾರೆ ಅಂದರೂ ಕೂಡ ಅದು ನಿಂದೆ ಹೇಗಾಗುತ್ತೆ? ನಿಂದೆ ಹೇಗಾಗ್ತದೆ ಅದು? ಹಾಗೇ ಶ್ರೀ ವಾದಿರಾಜರು ರಚಿಸಿದ ಸ್ತುತಿಗಳಲ್ಲಿಯ ದೋಷಗಳು ಶ್ರೀ ವಾದಿರಾಜರಿಗೆ ಸಂಬಂಧಿಸಿದ್ದೆಂದು ಹೇಳಲು ಸಾಧ್ಯವಿಲ್ಲ. ಆಯಾಸಮಸ್ಮನ್ ಮೃದುಮಾನ ಸಸ್ಯ ಮಂಗಲಾಚರಣದ ಶ್ಲೋಕ, ಸ್ತೋತ್ರ, ಮಧ್ವ ಸ್ತೋತ್ರ. ಹಾಗಾದರೆ ಅದನ್ನು ರಾಜರಿಗೆ ಸಂಬಂಧಿಸಿದ್ದು ಅಂತ ಯಾಕೆ ಹೇಳಿದರು? ವಾದಿ ಮಧ್ವ ಯಸ್ಯ ರಾಜ, ಶ್ರೀ ಮಂಗಲಾಚರಣದಲ್ಲಿ ಮಾಡಿದಂತಹ ಸ್ತೋತ್ರ ಅದು. ಹಾಗಾದರೆ ರಾಜರಿಗೆ ಹೇಗೆ ಬಂತು? ಇದನ್ನು ಇವರೇ ಹೇಳ್ತಾರೆ. ಇಲ್ಲಿ ಸ್ತೋತ್ರಗಳಲ್ಲಿ ಹೇಳಿದ ದೋಷಗಳು ರಾಜರಿಗೆ ಸಂಬಂಧಿಸಿಲ್ಲ ಅಂತ ಹೇಳ್ತಾರೆ. ಸ್ತೋತ್ರಗಳಲ್ಲಿ ಹೇಳಿದ ದೋಷಗಳಂತಂದು ರಾಜರಿಗೆ ಸಂಬಂಧಿಸಿದೆ ಅಂತಾರೆ. ವ್ಯಾಹತ ಭಾಷಿಗಳು. ರಾಜರ ನಿಂದೆ ಮಾಡಲಿಕ್ಕೆ ಏನು ಬೇಕಾದರೂ ಮಾತನಾಡ್ತಾರೆ ಈ ಜನ, ಏನು ಬೇಕಾದರೂ ಮಾತನಾಡ್ತಾರೆ. ಆದರೆ ಶ್ರೀ ವಾದಿರಾಜರ ಯುಕ್ತಿ ಮಲ್ಲಿಕಾದಿ ಗ್ರಂಥಗಳಲ್ಲಿ ತಮ್ಮ ಕುರಿತಾಗಿ ಹೇಳಿಕೊಂಡ ದೋಷಗಳು ಶ್ರೀ ವಾದಿರಾಜರಿಗೆ ಸಂಬಂಧಿಸಿದ್ದಲ್ಲ ಎಂದು ಹೇಳಲು ಸಾಧ್ಯವೇ ಇಲ್ಲ ಅಂತ ಹೇಳಿ, ಮತ್ತೆ ಅಹಂತು ಮಾನುಷ ಕುರ್ಯಾಂ ನ ವಿವೇಚಯಿತು ಶಕ್ಯಾಹ ಮಾಧ್ವಗ್ರಂಥಸ್ಯಾಭಿಸಂಧಿಂ, ಈ ಎಲ್ಲ ಮಾತುಗಳನ್ನು ವಿದ್ಯಾ ದಾರಿದ್ರ್ಯ ದೋಷೇಣ ಅನ್ನುವ ಮಾತುಗಳನ್ನೆಲ್ಲ ಉಲ್ಲೇಖ ಮಾಡುತ್ತಾರೆ ಮಾಹುಲಿ ಆಚಾರ್ಯರು. ಮಾಹುಲಿ ಆಚಾರ್ಯರಿಗೆ ಈ ರೀತಿಯಾಗಿ ಹೇಳಲಿಕ್ಕೆ ಕಾರಣವೇನು? ಭಾವಿಸಮೀರ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು ತಮ್ಮ ಕೃತಿಗಳಲ್ಲಿ ಏನು ದೋಷಗಳನ್ನು ಹೇಳಿಕೊಂಡಿದ್ದಾರೆ, ಭಕ್ತರಿಗಾಗಿ ಹೇಳಿಕೊಟ್ಟಿದ್ದಾರೆ, ಅದೇ ರೀತಿ ಋಜುಗಣ ಸಾರ್ವಭೌಮರಾದ ಬ್ರಹ್ಮದೇವರೂ ಸಹಿತ ಜಿತಂತೆ ಸ್ತೋತ್ರದಲ್ಲಿ ದೋಷಗಳನ್ನು ಹೇಳಿಕೊಂಡಿದ್ದಾರೆ. ನೃಶಂಸಃ ಪಾಪಕೃತ್ ಕ್ರೂರಃ ಇತ್ಯಾದಿಯಾಗಿ, ಅಪರಾಧ ಸಹಸ್ರಾಣಾಮಾಕರಂ ಇತ್ಯಾದಿಯಾಗಿ ಹೇಳಿದ್ದಾರೆ.
ರಾಜರು ದೋಷಗಳನ್ನು ಹೇಳಿಕೊಂಡಿದ್ದಾರೆ, ಅದಕ್ಕಾಗಿ ರಾಜರು ರುಜುಗಳಲ್ಲ ಅಂತ ಹೇಳಿದಾಗ, ಬ್ರಹ್ಮದೇವರು ದೋಷಗಳನ್ನು ಹೇಳಿಕೊಂಡಿದ್ದಾರೆ, ಅದಕ್ಕಾಗಿ ಬ್ರಹ್ಮದೇವರು ರುಜುಗಳಲ್ಲ ಅಂತ ಹೇಳಬೇಕಾಗತ್ತೆ. ಇದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಮಾಹುಲಿ ಆಚಾರ್ಯರು ಕಂಡುಕೊಂಡ ವಂಚನೆಯ ಮಾರ್ಗವೇನು? ಸ್ತೋತ್ರಗಳು ಪರರಿಗಾಗಿ ರಚಿತವಾಗಿರುತ್ತವೆ, ಅದರಲ್ಲಿ ಹೇಳಿದ ದೋಷಗಳು ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ. ಹೀಗಾಗಿ ಬ್ರಹ್ಮದೇವರು ಮಾಡಿದ ಸ್ತೋತ್ರದಲ್ಲಿರ್ತಕ್ಕಂತಹ ದೋಷಗಳು ಬ್ರಹ್ಮದೇವರಿಗೆ ಸಂಬಂಧಿಸಿದ್ದಲ್ಲ. ಆದರೆ ರಾಜರು ಗ್ರಂಥದಲ್ಲಿ ತಮ್ಮ ನಿಂದೆಯನ್ನು ತಾವು ಮಾಡಿಕೊಂಡಿದ್ದಾರೆ, ಅದಕ್ಕಾಗಿ ರಾಜರಲ್ಲಿ ದೋಷಗಳಿವೆ, ಅದಕ್ಕಾಗಿ ರಾಜರು ರುಜುಗಳಲ್ಲ. ರಾಜರು ರುಜುಗಳಲ್ಲ ಅಂತ ಹೇಳಲಿಕ್ಕೆ ಸ್ತೋತ್ರಗಳು ಪರರಿಗಾಗಿ ರಚಿತವಾಗಿರ್ತದೆ, ಸ್ತೋತ್ರದಲ್ಲಿರುವ ದೋಷಗಳು ಅವರಿಗೆ ಸಂಬಂಧಿಸಿದ್ದಲ್ಲ ಇತ್ಯಾದಿಯಾದ ಮಾತುಗಳನ್ನು ಹೇಳ್ತಿದ್ದಾರೆ ಮಾಹುಲಿ ಆಚಾರ್ಯರು. ಮಾಹುಲಿ ಆಚಾರ್ಯರ ಈ ಕುತ್ಸಿತವಾದಂತಹ ಮಾತಿಗೆ ನಮ್ಮ ಶ್ರೀಮದ್ ಭಾವಿ ಸಮೀರರೇ ಪರಮಾದ್ಭುತವಾದ ಉತ್ತರವನ್ನು ಕೊಟ್ಟಿದ್ದಾರೆ. ರಾಜರ ವಾಕ್ಯಾಗ್ನಿಯಲ್ಲಿ ಭಸ್ಮವಾಗಿ ನಿಲ್ತದೆ ಇವರ ದುರ್ವಾದ. ಅದಕ್ಕಿಂತ ಮುಂಚೆ ಇದು ಯಾಕೆ ಕುತ್ಸಿತ ಅನ್ನುವುದನ್ನು ನಾವು ಕಾಣೋಣ. ನೋಡಿ, ಇವರೇನು ಹೇಳ್ತಾ ಇದ್ದಾರೆ? ಸ್ತೋತ್ರ ಪರರಿಗಾಗಿ ರಚನೆಯಾಗುತ್ತದೆ. ಮೊದಲ ಪ್ರಶ್ನೆ, ಎಲ್ಲಿದೆ ಪ್ರಮಾಣ? ಪ್ರತಿಯೊಂದಕ್ಕೂ ಪ್ರಮಾಣ ಬೇಕು ಅಂತ ಕೇಳ್ತಿರ್ತಾರಲ್ಲ. ಮದಭಾವಿಯವರು ಕೇಳ್ತಾ ಇದ್ದದನ್ನು ನೋಡಿದ್ರಲ್ಲ ನೀವೆಲ್ಲರೂ ಕೂಡ. ನಮಗೆ ಭಾಗವತದ ಪ್ರಮಾಣ ಬೇಡ, ನಮಗೆ ರಾಮಾಯಣದ ಪ್ರಮಾಣ ಬೇಡ, ನೀವು ರಾಮದೇವರ ದೃಷ್ಟಾಂತ ಕೊಡಬಾರ್ದು, ನೀವು ದ್ರೌಪದಿ ದೃಷ್ಟಾಂತ ಕೊಡಬಾರ್ದು, ಕೊಟ್ಟರೆ ರುಜುಗಳದೇ ದೃಷ್ಟಾಂತ ಕೊಡಬೇಕು, ಶ್ರೀಮದಾಚಾರ್ಯರ ವಾಕ್ಯದ್ದೇ ದೃಷ್ಟಾಂತ ಬೇಕು. ಶ್ರೀಮದಾಚಾರ್ಯರು ವಿಡಂಬನೆ ಮಾಡಿದ್ದಾರಾ? ಶ್ರೀಮದಾಚಾರ್ಯರ ವಾಕ್ಯ ಇದೆಯಾ? ಬ್ರಹ್ಮಾಂಡ ಪುರಾಣದ ವಚನ ಬೇಡ, ಶ್ರೀಮದಾಚಾರ್ಯರ ವಾಕ್ಯ ಬೇಕು. ಈ ರುಜುತ್ವ ವಿರೋಧದ ದುರ್ವಾದಿಗಳು ಮಾತನಾಡಿದ್ದನ್ನು ನೋಡಿದ್ದೀರಲ್ಲ ನೀವು. ತಾನ್ವಯಂ ಪ್ರತಿಪೃಚ್ಛಾಮಃ. ಸ್ತೋತ್ರಗಳು ಪರರಿಗಾಗಿ ರಚನೆಯಾಗಿರ್ತವೆ, ಗ್ರಂಥಗಳಲ್ಲಿರ್ತಕ್ಕಂತಹ ದೋಷಗಳು ಅವರಿಗೆ, ಸ್ತೋತ್ರಗಳು ಪರರಿಗಾಗಿ ರಚನೆಯಾಗುತ್ತೆ. ಆದ್ದರಿಂದಾಗಿ ಸ್ತೋತ್ರದಲ್ಲಿ ಹೇಳಿದ ದೋಷಗಳು ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ. ನೃಶಂಸ ಪಾಪಕೃತ್ ಕ್ರೂರಃ ಅಂತ ಬ್ರಹ್ಮದೇವರು ಹೇಳಿದ್ದಾರೆ, ಹೀಗಾಗಿ ಅದು ಬ್ರಹ್ಮದೇವರಿಗೆ ಸಂಬಂಧಿಸಿದ್ದಲ್ಲ. ಯಾಕೆ? ಅದು ಸ್ತೋತ್ರ ಅಂತ ಉತ್ತರ ಕೊಡ್ತಾ ಇದ್ದಾರೆ ಮಾಹುಲಿ ಆಚಾರ್ಯರು. ಗ್ರಂಥದಲ್ಲಿ ಹೇಳಿದ್ದು ಅದು ಪರರಿಗಾಗಿ ಅಲ್ಲ, ಅವರಿಗಾಗಿ ಹೇಳ್ಕೊಂಡಿರ್ತಾರೆ, ಹೀಗಾಗಿ ಅದು ಅವರಿಗೇನೆ, ಬೇರೆಯವರಿಗೆ ಸಂಬಂಧಿಸಿದ್ದಂತ ಹೇಳೋ ಹಾಗಿಲ್ಲ. ವಾದಿರಾಜರಿಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳಲು ಸಾಧ್ಯವೇ ಇಲ್ಲ ಅಂತ ಬರೀತಾರೆ ಮಾಹುಲಿ ಆಚಾರ್ಯರು. ಮೊದಲ ಪ್ರಶ್ನೆ, ಸ್ತೋತ್ರಗಳು ಪರರಿಗಾಗಿ ರಚನೆಯಾಗಿರ್ತವೆ, ಸ್ತೋತ್ರದಲ್ಲಿ ಹೇಳಿರ್ತಕ್ಕಂತಹ ದೋಷಗಳು ಅವರಿಗೆ ಸಂಬಂಧಿಸಿದ್ದಲ್ಲ, ಸ್ತುತಿಕಾರರಿಗೆ ಸಂಬಂಧಿಸಿದ್ದಲ್ಲ ಅನ್ನುವುದಕ್ಕೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯವನ್ನು ಕೊಡುವ ಸಾಮರ್ಥ್ಯ ಇವರಿಗಿದೆಯಾ? ಮದಭಾವಿಯವರ ಶಬ್ದ ಬಳಸಿಕೊಳ್ಳಿ. ಮದಭಾವಿಯವರು ಬಹಳ ದೊಡ್ಡ ಶಬ್ದ ಆಡಿದ್ದಾರಲ್ಲ, ಯೋಗ್ಯತೆ ಅನ್ನೋ ಶಬ್ದ ಆಡಿದ್ದಾರಲ್ಲ, ಮದಭಾವಿಯವರ ಶಬ್ದ ನೀವು ಬಳಸಿಕೊಳ್ಳಿ, ಸಮಾಜ ಬಳಸಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯವನ್ನು ಕೊಡುವ ಸಾಮರ್ಥ್ಯ ರುಜುತ್ವ ವಿರೋಧದ ದುರ್ವಾದಿಗಳಿಗೆ ಇದೆಯಾ? ಮಾಹುಲಿ ಆಚಾರ್ಯರು ತಮ್ಮ ಮಾತನ್ನು ತಾವು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆಯಾ? ಮಾಹುಲಿ ಆಚಾರ್ಯರು ಸ್ತುತಿ ಸಿಂಧು ಅಂತ ಒಂದು ಪುಸ್ತಕ ಮುದ್ರಣ ಮಾಡಿದ್ದಾರೆ. ಅದರಲ್ಲಿ ದುರ್ಗಾಸ್ತೋತ್ರ ಅಂತ ಒಂದು ಸ್ತೋತ್ರವನ್ನು ಮುದ್ರಣ ಮಾಡಿದ್ದಾರೆ. ಶ್ರೀಮನ್ ಮಹಾಭಾರತದಲ್ಲಿ ಬಂದ ಭಾಗ ಅಂತ ಹೇಳಿ, ಆ ಭಾಗದ ಬಗ್ಗೆ ವಿವಾದ ಇದೆ, ಅದು ಮಹಾಭಾರತಕ್ಕೆ ಸೇರಿದೆಯೋ ಸೇರಿಲ್ಲವೋ ಅನ್ನುವುದರ ಬಗ್ಗೆ ಒಂದು ಚರ್ಚೆ ಇದೆ. ಅಂತೂ ದುರ್ಗಾಸ್ತೋತ್ರವಿದೆ. ಆ ದುರ್ಗಾಸ್ತೋತ್ರದಲ್ಲಿ ಧರ್ಮರಾಜರು ದುರ್ಗಾದೇವಿಯರ ಮುಂದೆ ನಿವೇದನೆ ಮಾಡಿಕೊಳ್ತಾರೆ. ಸೋಹಂ ರಾಜ್ಯಾತ್ ಪರಿಭ್ರಷ್ಟ ಶರಣಂ ತ್ವಾಂ ಪ್ರಪನ್ನವಾನ್. ನಾನು ರಾಜ್ಯದಿಂದ ಪರಿಭ್ರಷ್ಟನಾಗಿದ್ದೇನೆ. ಎಲ್ಲಿ ಹೇಳ್ತಾ ಇದ್ದಾರೆ? ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ. ದುರ್ಗಾಸ್ತೋತ್ರವದು. ದುರ್ಗಾಸ್ತೋತ್ರದಲ್ಲಿ ಧರ್ಮರಾಜರು ಏನು ಹೇಳ್ತಾ ಇದ್ದಾರೆ? ಸೋಹಂ ರಾಜ್ಯಾತ್ ಪರಿಭ್ರಷ್ಟ, ನಾನು ರಾಜ್ಯವನ್ನು ಕಳೆದುಕೊಂಡಿದ್ದೇನೆ. ರಾಜ್ಯವನ್ನು ಕಳೆದುಕೊಳ್ಳೋದು ದೋಷ. ಸ್ತೋತ್ರದಲ್ಲಿ ಸ್ತುತಿಕಾರ ಹೇಳಿದ ದೋಷ ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ ಅನ್ನುವ ಮಾಹುಲಿ ಆಚಾರ್ಯರ ಮಾತನ್ನು ಉಳಿಸಿಕೊಳ್ಳಲಿಕ್ಕೆ ಇವತ್ತು ಮಾಹುಲಿ ಆಚಾರ್ಯರಿಗೆ ಸಾಧ್ಯವಿದೆಯಾ? ಮಾಹುಲಿ ಆಚಾರ್ಯರ ಶಿಷ್ಯ ಸಂಪತ್ತಿದೆಯಲ್ಲ, ಸತ್ಯಾತ್ಮರು ಮಾಹುಲಿ ಆಚಾರ್ಯರ ಶಿಷ್ಯರಲ್ಲವ? ಅವರಿಗೆ ಇದನ್ನು ಉಳಿಸಿಕೊಳ್ಳಿಕ್ಕೆ, ಅವರ ಗುರುಗಳ ಮಾತನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯವಿದೆಯಾ? ರಾಜರ ರುಜುತ್ವವನ್ನು ವಿರೋಧ ಮಾಡಲಿಕ್ಕೆ ಯಾವ ಮಟ್ಟಕ್ಕೆ ಇಳಿತಾರೆ ಈ ಜನ? ತಾವೇ ನಿಯಮಗಳನ್ನು ಸೃಷ್ಟಿ ಮಾಡುತ್ತಾರೆ. ಕೇವಲ ದೃಷ್ಟಾಂತಗಳಿಂದ ಹೇಳ್ತಾ ಇರೋದಲ್ಲ,
ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯದಿಂದ ಇವರ ದುರ್ವಾದ ಭಸ್ಮವಾಗಿ ನಿಲ್ತದೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಬಹಳ ಅದ್ಭುತವಾದ ಪರಮ ಸೂಕ್ಷ್ಮವಾದಂತಹ ತತ್ವ, ಪರಮ ಸೂಕ್ಷ್ಮವಾದ ತತ್ವ. ಭೀಮಸೇನ ದೇವರನ್ನು ಹಾವುಗಳು ಬಂದು ಕಚ್ಚುತ್ತವೆ, ಆದರೆ ಭೀಮಸೇನ ದೇವರಿಗೆ ಏನೂ ಆಗುವುದಿಲ್ಲ. ಇದೇ ತರಹದ ಪ್ರಸಂಗ ಪ್ರಹ್ಲಾದರಾಜರ ವಿಷಯದಲ್ಲಿ ನಡೆದಿದೆ. ಅಲ್ಲೂ ಸಹಿತ ಹಾವುಗಳು ಬಂದು ಕಚ್ಚುತ್ತವೆ, ಪ್ರಹ್ಲಾದರಾಜರು ರಕ್ಷಿತರಾಗಿ ಉಳಿತಾರೆ. ಅನೇಕ ವಿಧದಲ್ಲಿ ಹಿರಣ್ಯಕಶಿಪು ಕೊಲ್ಲಲಿಕ್ಕೆ ಪ್ರಯತ್ನ ಪಡ್ತಾನೆ ನಮ್ಮ ಪ್ರಹ್ಲಾದರಾಜರನ್ನು, ಪ್ರಹ್ಲಾದರಾಜರು ಉಳಿತಾರೆ. ಹಾಗಾದರೆ ಪ್ರಹ್ಲಾದರಾಜರ ಬಲಕ್ಕೂ ಭೀಮಸೇನ ದೇವರ ಬಲಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ತಿಳಿಸ್ತಾ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಸ್ವಾತ್ಮಾವನಾರ್ಥಮಧಿಕಾಂ ಸ್ತುತಿಮೇವ ಕೃತ್ವ ವಿಷ್ಣೋ ಸದೈತ್ಯತನಯೋ ಹರಿಣಾವಿತೋಭೂತ್. ಸ್ವಾತ್ಮಾವನಾರ್ಥಂ, ತಮ್ಮ ರಕ್ಷಣೆಗಾಗಿ, ತನ್ನ ದೇಹದ ರಕ್ಷಣೆಗಾಗಿ. ಸ್ವ ಅಂದರೆ ತಾನು, ಆತ್ಮ ಅಂದರೆ ದೇಹ, ತನ್ನ ದೇಹದ ರಕ್ಷಣೆಗಾಗಿ ಸದೈತ್ಯತನಯ ಆ ಪ್ರಹ್ಲಾದರಾಜರು ವಿಷ್ಣೋ ಸ್ತುತಿಂ ಕೃತ್ವ ಅಧಿಕಾಂ ಕೃತ್ವ, ಶ್ರೇಷ್ಠವಾದ ಸ್ತೋತ್ರಗಳನ್ನು ಮಾಡಿ ಭಗವಂತನಿಂದ ರಕ್ಷಿತರಾದರು ನಮ್ಮ ಪ್ರಹ್ಲಾದರಾಜರು. ನರಸಿಂಹ ಪುರಾಣ, ಪದ್ಮಪುರಾಣಾದಿಗಳಲ್ಲಿ ಇವತ್ತಿಗೂ ನಮಗೆ ಆ ಸ್ತೋತ್ರಗಳು ಉಪಲಬ್ಧವಾಗ್ತವೆ. ಬೆಟ್ಟದಿಂದ ಬೀಳಿಸಿದಾಗ, ನೀರಿನಲ್ಲಿ ಮುಳುಗಿಸಿದಾಗ, ಆನೆಯಿಂದ ತುಳಿಸಿದಾಗ, ಬೆಂಕಿಯಲ್ಲಿ ಹಾಕಿದಾಗ ಪ್ರಹ್ಲಾದರಾಜರು ಸ್ತೋತ್ರಗಳನ್ನು ಮಾಡಿದ್ದಾರೆ. ಯಾಕಾಗಿ ಸ್ತೋತ್ರ ಮಾಡಿದರು? ಶ್ರೀಮದಾಚಾರ್ಯರು ಏನು ನಿರ್ಣಯ ಕೊಡ್ತಾ ಇದ್ದಾರೆ? ಸ್ವಾತ್ಮಾವನಾರ್ಥಮಧಿಕಾಂ, ತಮ್ಮ ದೇಹದ ರಕ್ಷಣೆಗಾಗಿ, ತಮಗಾಗಿ, ಸ್ವಾತ್ಮಾವನಾರ್ಥಂ, ತಮಗಾಗಿ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದರು. ಮಾಹುಲಿ ಆಚಾರ್ಯರು ಬರೀತಾರೆ, ಸ್ತೋತ್ರಗಳು ಪರರಿಗಾಗಿ ರಚನೆಯಾಗಿರುತ್ತವೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ನಿರ್ಣಯಾಗ್ನಿಯಲ್ಲಿ ಭಸ್ಮವಾಗಿದೆ ಇವತ್ತು ರುಜುತ್ವ ವಿರೋಧದ ದುರ್ವಾದಕ್ಕೆ ಮೂಲರಾದ ಮಾಹುಲಿ ಆಚಾರ್ಯರ ಮಾತು. ಮಾಹುಲಿ ಆಚಾರ್ಯರಿಗೆ, ಮಾಹುಲಿ ಆಚಾರ್ಯರ ಶಿಷ್ಯ ಸಂಪತ್ತಿಗೆ ಇವತ್ತು ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೇನೆ. ಸತ್ಯಾತ್ಮರಿಗೆ ಹೇಳ್ತಾ ಇದ್ದೇನೆ. ಸತ್ಯಾತ್ಮರು ಮೊನ್ನೆ ಆ ಬ್ರಹ್ಮಶಬ್ದವಿಲ್ಲದಂತಹ ಸೂತ್ರವನ್ನು ಸಮರ್ಥನೆ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಏನು ಮಾತನಾಡಿದ್ದಾರೆ ಕೇಳಿ. ಈ ತರಹದ ಆಕ್ಷೇಪಗಳನ್ನೆಲ್ಲ ಸತ್ಯನಾಥರ ಬಗ್ಗೆ ಮಾಡಿದರೆ, ನಾನು ಹೇಳ್ತಾ ಇರೋದು ಏನೋ ಯಾರಿಗೆ ಚೇಷ್ಟ, ಯಾರೂ ನಮ್ಮನ್ನು ಮಾತಾಡಿಸಿದ್ದಿಲ್ಲ ಅಂದರೆ ನಾವು ಯಾರಿಗೂ ಏನೋ ಅಂತಿದ್ದೇ ಇಲ್ಲ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಈ ಥರದ ಹಗರಾದ ಮಾತುಗಳನ್ನು ಆಡಬೇಕಾಗಿದ್ದರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನುವುದನ್ನು ಮಾತ್ರ ಅತ್ಯಂತ ಘಂಟಾಘೋಷವಾಗಿ ಹೇಳ್ತೇವೆ. ಏನು ದೋಷ ಇದು? ಇವೆಲ್ಲ ಆಕ್ಷೇಪಗಳ. ಓಂ ಜಿಜ್ಞಾಸ ಅನ್ನಬೇಕಾಗಿತ್ತು, ಸೂತ್ರಕಾರರೇ ಹೇಳಬೇಕಾಗಿತ್ತು. ಇವುಗಳು ಆಕ್ಷೇಪಗಳೇ ಅಲ್ಲ. ಕ್ಷುಲ್ಲಕವಾದ ಆಕ್ಷೇಪಗಳನ್ನು ಮಾಡಿದ್ದಾರೆ ಅಂತ ಮತ್ತೊಬ್ಬರ ಬಗ್ಗೆ ಸತ್ಯಾತ್ಮರು ಮಾತನಾಡ್ತಾರಲ್ಲ, ಇದು ಕ್ಷುಲ್ಲಕ ಆಕ್ಷೇಪ ಅಲ್ಲ. ಕಳೆದ 20 ವರ್ಷಗಳಿಂದ ತಮ್ಮ ಕಣ್ಣಿಗೆ ಕಂಡಿಲ್ಲವ? ಖಂಡನೆ ಮಾಡಿ ಇದನ್ನು. ಹಾಗಾದರೆ ತಮಗೆ ನಿಜವಾಗಿಯೂ ಮಧ್ವ ಸಿದ್ಧಾಂತದಲ್ಲಿ ದೀಕ್ಷೆ ಇದ್ದರೆ, ತಾವು ಮಾಧ್ವರಾಗಿದ್ದರೆ, ನಾನಿವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ, ಶ್ರೀಮನ್ ಮಧ್ವ ಸಿದ್ಧಾಂತದಲ್ಲಿ, ಮಧ್ವ ವಾಕ್ಯದಲ್ಲಿ ತಮಗೆ ವಿಶ್ವಾಸವಿದ್ದರೆ ಖಂಡನೆ ಮಾಡಿ ಈ ವಿಷಯವನ್ನು. ಸ್ತೋತ್ರಗಳು ಪರರಿಗಾಗಿ ರಚನೆಯಾಗಿರ್ತವೆ. ಸ್ತೋತ್ರದಲ್ಲಿ ಹೇಳಿದಂತಹ ದೋಷಗಳು ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ. ಮಾಹುಲಿ ಆಚಾರ್ಯರು ಬರೆದಿದ್ದಾರೆ, ಸ್ತೋತ್ರಗಳನ್ನು ತನಗಾಗಿ ರಚನೆ ಮಾಡಿಕೊಂಡಿದ್ದಾರೆ ಪ್ರಹ್ಲಾದರಾಜರು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ, ಸ್ವಾತ್ಮಾವನಾರ್ಥಮಧಿಕಾಂ ಸ್ತುತಿಮೇವ ಕೃತ್ವ ವಿಷ್ಣೋ ಸದೈತ್ಯತನಯೋ ಹರಿಣಾವಿತೋಭೂತ್. ಸ್ತೋತ್ರಗಳು ಪರರಿಗಾಗಿ ರಚನೆಯಾಗ್ತವೆ ಅಂತ ಮಾಹುಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ತನ್ನ ರಕ್ಷಣೆಗಾಗಿ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡಿದರು ಅಂತ ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ. ಸಮರ್ಥನೆ ಮಾಡಿ. ಇವತ್ತು ಶ್ರೀಮದಾಚಾರ್ಯರ ವಾಕ್ಯ ಸಮರ್ಥನೆ ಮಾಡ್ತೀರೋ, ನಿಮ್ಮ ಗುರುಗಳ ವಾಕ್ಯವನ್ನು ಸಮರ್ಥನೆ ಮಾಡಿಕೊಳ್ತೀರೋ, ನಿಮಗೆ ಬಿಟ್ಟದ್ದು. ಸಮಾಜಕ್ಕೆ ಇವತ್ತು ಸ್ಪಷ್ಟವಾಗಿ ತಿಳಿತಾ ಇದೆ. ಇಷ್ಟೇ ಅಲ್ಲ, ಗಜೇಂದ್ರ ಸ್ತೋತ್ರ ಮಾಡ್ತಾರೆ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳುವುದಕ್ಕಾಗಿ. ಯಾರಿಗಾಗಿ ಮಾಡಿದ್ದು? ಯಾರಿಗಾಗಿ ಮಾಡಿದ್ದು? ಗಜೇಂದ್ರರು ತಮ್ಮ ಉದ್ಧಾರಕ್ಕಾಗಿ, ತಮ್ಮ ಮೋಕ್ಷಕ್ಕಾಗಿ.
ನಾವು ನಮ್ಮ ಮನೆಯ ಮಕ್ಕಳಿಗೆ 5-6 ವರ್ಷದ ಮಕ್ಕಳಿಗೆ ಹೇಳಿಕೊಡುವಂತಹ ಸ್ತೋತ್ರಗಳಲ್ಲಿ ಒಂದು ಸ್ತೋತ್ರ ಗಜೇಂದ್ರ ಮೋಕ್ಷ. ಕಾರಣ ಬೆಳಗ್ಗೆ ಎದ್ದ ತಕ್ಷಣ ಹೇಳಬೇಕು. ಅದರಲ್ಲಿ ಬರುವ ಮಾತೇನು ಗೊತ್ತಾ? ಜಿಜೀವಿಷೇನಾಹಮಿಹಾಮುಯ ಕಿಮಂತರ ಬಹಿಷ್ಟಾವೃತ ಯೇ ಭಯೋನ್ಯ ಜಿಜೀವಿಷೇನಾಹಂ. ನನಗೆ ಬದುಕಲಿಕ್ಕಪೇಕ್ಷೆ ಇಲ್ಲ. ನಮ್ಮ ಕುಲ ಮುಂದುವರಿಯಬೇಕಾಗಿದೆ, ವಂಶ ಮುಂದುವರಿಯಬೇಕಾಗಿದೆ. ನಮ್ಮ ವಂಶ ಮುಂದುವರೆಸುವಂತಹ ನಮ್ಮ ಮನೆಯ ಮಕ್ಕಳಿಗೆ, ನಮ್ಮ ಮನೆಯಲ್ಲಿ ಹುಟ್ಟಿ ಮತ್ತೊಂದು ಮನೆಗೆ ದೀಪವಾಗ್ತಕ್ಕಂತಹ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಾವು ಹೇಳಿಕೊಡುವುದೇನು? ಗಜೇಂದ್ರ ಸ್ತೋತ್ರವನ್ನು, ಗಜೇಂದ್ರ ಮೋಕ್ಷದ ಸ್ತೋತ್ರವನ್ನು. ಆ ಸ್ತೋತ್ರದಲ್ಲಿ ಬಂದ ಮಾತೇನು? ಜಿಜೀವಿಷೇನಾಹಂ. ನನಗೆ ಬದುಕಲಿಕ್ಕೆ ಅಪೇಕ್ಷೆ ಇಲ್ಲ ಸ್ವಾಮಿ. ಇಚ್ಛಾಮಿ ಕಾಲೇನ ನಯಸ್ಯ ವಿಪ್ಲವ ತಸ್ಯಾತ್ಮಲೋಕ ವರ್ಣಸ್ಯ ಮೋಕ್ಷಣಂ. ಈ ಮೊಸಳೆಯಿಂದಲ್ಲ ನಾನಿವತ್ತು ಬದುಕಬೇಕಾಗಿರೋದು. ಯಾವುದನ್ನು ಕಾಲವೂ ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ ಅಂಥ ಲಿಂಗದೇಹದ ಭಂಗವನ್ನು ಮಾಡು ಸ್ವಾಮಿ ಅಂತ ಗಜೇಂದ್ರರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ನನಗೆ ಬದುಕಲಿಕ್ಕೆ ಅಪೇಕ್ಷೆ ಇಲ್ಲ. ಇದು ದೋಷವಾಗ್ತದೆ. ಬದುಕಲಿಕ್ಕೆ ಅಪೇಕ್ಷೆ ಇಲ್ಲ ಅನ್ನೋದು ದೋಷವಾಗುತ್ತೆ. ಶಾಸ್ತ್ರೀಯವಾಗಿ ಸಮರ್ಥನೆ ಮಾಡಿಕೊಡ್ತೇನೆ. ಈಶಾವಾಸ್ಯೋಪನಿಷತ್ತಿನ ಆದೇಶವೇನು? ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಸತ್ಕರ್ಮಗಳ ಆಚರಣೆಯನ್ನು ಮಾಡುತ್ತಲೇ ಪೂರ್ಣಾಯುಷ್ಯವನ್ನು ಬದುಕಲಿಕ್ಕೆ ಅಪೇಕ್ಷೆ ಪಡಬೇಕು ಸಾಧಕನಾದವನು. ಪೂರ್ಣಾಯುಷ್ಯವನ್ನು, ಸ್ವಾಮಿ ಎಷ್ಟು ಆಯುಷ್ಯ ಕೊಟ್ಟಿದ್ದೀಯೋ ಅಷ್ಟು ಆಯುಷ್ಯದಲ್ಲಿ ಆಯಾಯ ಕಾಲಕ್ಕೆ ಏನು ಸತ್ಕರ್ಮಗಳು ಮಾಡೋದಕ್ಕೆ ಸಾಧ್ಯವೋ ಆ ಸತ್ಕರ್ಮಗಳನ್ನು ಮಾಡಿಸ್ತಾ ನನ್ನನ್ನು ಬದುಕಿಸು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ. ಅಂದರೆ ನಾಹಂ ಜಿಜೀವಿಷೆ ಯಾರಿಗೆ ಸಂಬಂಧಪಟ್ಟದ್ದು? ಅದು ಗಜೇಂದ್ರರಿಗೆ ಸಂಬಂಧಪಟ್ಟದ್ದು. ನಾವೇಗ ಅರ್ಥ ಮಾಡಿಕೊಳ್ತೇವೆ? ಗಜೇಂದ್ರರು ಈ ಪ್ರಾರ್ಥನೆ ಮಾಡಿದರು. ನಮ್ಮ ಕಟ್ಟ ಕಡೆಯ ಕಾಲಕ್ಕೆ ನಾವು ಮಾಡಬೇಕಾದ ಪ್ರಾರ್ಥನೆ. ಇವತ್ತಿನಿಂದ ಮಾಡ್ತಾ ಇದ್ದರೆ ಕಟ್ಟ ಕಡೆಯ ಜನ್ಮದಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ. ಇನ್ನು ನಾವು ಮತ್ತೆ ಹುಟ್ಟಿ ಬರುವುದಿಲ್ಲ ಅಂದಾಗ ಇದನ್ನು ಮಾಡಲಿಕ್ಕೆ ಸಾಧ್ಯ. ಆದರೆ ಪ್ರಾರ್ಥನೆ ಪ್ರತಿನಿತ್ಯ ಆಗಬೇಕು. ಅದು ಗಜೇಂದ್ರರಿಗೆ ಅನ್ವಯ ಅಂತ ನಾವು ಮಾಡಿಕೊಳ್ತೇವೆ. ಸ್ಪಷ್ಟವಾಗಿ ಅರ್ಥವನ್ನು ಮಾಡಿಕೊಳ್ತೇವೆ. ಗೋಪಿಗೀತೆ ಇದೆ. ಗೋಪಿಗೀತದಲ್ಲಿ ಆ ಗೋಪಿಕಾಸ್ತ್ರೀಯರು ಭಗವಂತನಲ್ಲಿ ಶೃಂಗಾರದ ಪ್ರಾರ್ಥನೆಯನ್ನು ಮಾಡ್ತಾರೆ. ಸ್ತೋತ್ರಗಳಲ್ಲಿ ಹೇಳಿದಂತಹ ದೋಷಗಳು ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ. ಫಣಿಫಣಾರ್ಪಿತಂ ತೇ ಪದಾಂಬುಜಂ ಕೃಣುಕುಚೇಶುನಃ ಕೃಂಧಿಹೃಚ್ಛಯಂ. ಓ ಸ್ವಾಮಿ, ಕಾಲಿಯನ ಮೇಲೆ ನರ್ತನ ಮಾಡಿದೆಯಲ್ಲ ನೀನು. ಓ ಕೃಷ್ಣ, ಫಣಾರ್ಪಿತಂ, ಆ ಹಾವಿನ ಹೆಡೆಯ ಮೇಲೆ ನೀನು ನರ್ತನ ಮಾಡಿದೆಯಂತೆ. ಬಾರಯ್ಯ, ನಮ್ಮ ಮೈ ಮೇಲೆ ನರ್ತನ ಮಾಡು. ನಿನ್ನ ಮುಂದೆ ಕೂಡುತ್ತೇವೆ ನಾವು, ನಿನ್ನ ಪಾದ ಒತ್ತುತ್ತೇವೆ. ನಿನ್ನ ಪಾದಗಳನ್ನು ನಮ್ಮ ಎದೆಯ ಮೇಲಿಡು. ಕೃಣು ಕುಚೇಶು ನಃ ಕೃಂಧಿ ಹೃಚ್ಛಯಂ. ಶೃಂಗಾರದ ಅನುಭವವನ್ನು ನೀಡು ನಮ್ಮೆಲ್ಲರಿಗೆ ಪ್ರಾರ್ಥನೆ ಮಾಡ್ತಾರೆ ಗೋಪಿಕಾಸ್ತ್ರೀಯರು. ಈ ಸ್ತೋತ್ರವನ್ನು ಏಕಾದಶಿಯ ದಿವಸ, ಉಪವಾಸವಿದ್ದ ದಿವಸ, ಯಾವ ದಿವಸ ಸಂಭೋಗ ನಿಷಿದ್ಧವೋ ಆ ದಿವಸ ಭಗವಂತನ ಮುಂದೆ ಹಾಡಿ ನಲಿತೇವೆ ನಾವು. ಇದು ನಮಗನ್ವಯನ? ಸ್ತೋತ್ರಗಳಲ್ಲಿ ಹೇಳಿದಂತಹ ದೋಷಗಳು ಸ್ತುತಿಕಾರನಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಎಂಥ ದೋಷ ಅಂದರೆ, ಅವರೆಲ್ಲರೂ ಬೇರೊಬ್ಬರ ಮಡದಿಯರು, ಗೋಪಿಕೆಯರು, ಗೋಕುಲದ ಗೋಪಿಕೆಯರು ಮಾಡಿದ ಗೋಪಿಗೀತೆ ಇದು. ಪರಮಾತ್ಮನ ಮಡದಿಯರಾದವರು ಮಾಡಿದ್ದಲ್ಲ. 16,000 ಜನ ಮಡದಿಯರೇನಿದ್ದರು ಅವರು ಮಾಡಿದ ಸ್ತೋತ್ರವಲ್ಲ ಇದು. ಯಾರಿಗೆ ಪರಮಾತ್ಮ ಜಾರನಾದನಲ್ಲ, ಗೋಪಿಕಾ ಜಾರನಾದನಲ್ಲ ಭಗವಂತ, ಆ ಗೋಪಿಕಾ ಸ್ತ್ರೀಯರು ಮಾಡಿದ್ದು. ಪತಿ ಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಹೆಚ್ಚುತಾಗತ. ಪತಿ ಸುತ ಅನ್ವಯ, ಗಂಡ ಇದ್ದಾನೆ, ಮಕ್ಕಳಿದ್ದಾರೆ, ಸಂಸಾರವಿದೆ, ಅಣ್ಣ ತಮ್ಮಂದಿರಿದ್ದಾರೆ, ಎಲ್ಲರನ್ನ ಬಿಟ್ಟು ಬಂದಿದ್ದೇವೆ ನಾವು ಅಂತಾರೆ. ದೋಷ ತಾನೆ? ಸ್ತೋತ್ರದಲ್ಲಿ ಹೇಳಿದ ದೋಷಗಳು ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ ಅನ್ನುವ ಮಾಹುಲಿ ಆಚಾರ್ಯರ ಮಾತು ಕುತ್ಸಿತ ಅನ್ನುವುದು ನಿರ್ಣಯವಾಗ್ತಾ ಇದೆ ನೋಡಿ. ಇಂಥ ಕುತ್ಸಿತವಾದ ವಿಷಯಗಳನ್ನಿಟ್ಟುಕೊಂಡು ರಾಜರ ಋಜುತ್ವವನ್ನು ನಿಷೇಧ ಮಾಡಲಿಕ್ಕೆ ಬರ್ತಿದ್ದಾರೆ. ಇವರ ಯುಕ್ತಿಗಳೆಲ್ಲ ಈ ತರಹದ ಕುತ್ಸಿತ ಯುಕ್ತಿಗಳೇನೆ. ಅದೇ ಗೋಪಿಗೀತದಲ್ಲಿ ವಿಸ್ತಾರವಿದೆ.
ಬಹಳ ಗಂಭೀರವಾದ ವಿಷಯ. ಪ್ರಣತ ಕಾಮದಂ ಪದ್ಮಜಾರ್ಚಿತಂ ಧರಣಿಮಂಡನಂ ಧ್ಯೇಯಮಾಪದಿ ಚರಣ ಪಂಕಜಂ ಶಂತಮಂಚತೆ ರಮಣ ನಸ್ತನೇಶ್ವರ್ಪಯಾಧಿಹನ್. ಕಾಮ ಅಧಿಕವಾಗಿದೆ ಸ್ವಾಮಿ, ನೀನು ಬೇಕಂತ ಅಪೇಕ್ಷೆ ಇದೆ ನಮಗೆ. ಓ ರಮಣ, ಆನಂದವನ್ನು ನೀಡುವವನೇ, ನಿನ್ನ ಕಾಲುಗಳನ್ನು ನಮ್ಮೆದೆಯ ಮೇಲಿಡು ಅಂತ ಗೋಪಿಕಾಸ್ತ್ರೀಯರು ಪ್ರಾರ್ಥನೆಯನ್ನು ಮಾಡುತ್ತಾರೆ. ವಿಧಿಕರೀರಿಮಾ ವೀರಮುಖ್ಯತಿ ರಧರ ಸೀಧುನಾ ಪ್ಯಾಯಯಸ್ವನಃ. ನಮಗೆ ಈಗ ಆ ಸುಖ ಸಿಗಲಿಲ್ಲ ಅಂದರೆ ನಾವು ನಾಶವಾಗಿ ಬಿಡ್ತೇವೆ. ಆ ಹಂತಕ್ಕೆ ಕಾಮಾಗ್ನಿಯಿಂದ ಸಂತಪ್ತರಾಗಿದ್ದಾರೆ ಅವರು. ಅಧರ ಸೀಧುನಾ, ನಿನ್ನ ಅಧರಾಮೃತದಿಂದ, ನಿನ್ನ ತುಟಿಗಳ ಜೇನಿನಿಂದ ಆಪ್ಯಾಯಸ್ವ, ನಮ್ಮನ್ನು ಬದುಕಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸುರತವರ್ಧನಂ ಶೋಕನಾಶನಂ ಸ್ವರಿತ ವೇಣುನಾ ಸುಷ್ಠು ಚುಂಬಿತಂ ಇತರ ರಾಗವಿಸ್ಮಾರಣಂ ನೃಣಾಂ ವಿತರ ವೀರನಸ್ತೇಧರಾಮೃತಂ. ಸುರತವರ್ಧನಂ, ಶೃಂಗಾರದಲ್ಲಿ ಆನಂದವನ್ನು ಹೆಚ್ಚು ಮಾಡುವಂತಹ ನಿನ್ನ ಆ ಅಧರಾಮೃತವನ್ನು, ನಿನ್ನ ಆ ತುಟಿಯ ಜೇನನ್ನು ನಮಗೆ ನೀಡು ಸ್ವಾಮಿ. ನಿನ್ನ ತುಟಿಗಳಿಂದ ನಮ್ಮ ತುಟಿಗೆ ಮುತ್ತನ್ನು ನೀಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರು. ಮಾಹುಲಿ ಆಚಾರ್ಯರಿಗೆ ಇವತ್ತು ಪ್ರಶ್ನೆ, ಸ್ತೋತ್ರಗಳಲ್ಲಿ ಹೇಳಿದಂತಹ ದೋಷಗಳು ಸ್ತುತಿಕಾರನಿಗೆ ಸಂಬಂಧಿಸಿದ್ದಿಲ್ಲ ಅಂತ ಹೇಳ್ತಾರಲ್ಲ, ನೇರವಾಗಿ ಸುರತದ ಪ್ರಾರ್ಥನೆ ಮಾಡ್ತಾರೆ. ಭಜ ಮನಾಕ್ಷನಃ, ಒಮ್ಮೆಯಾದರೂ ನಮ್ಮನ್ನು ಅನುಭವಿಸೋ. ಕಿತವ ಯೋಷಿತ ಕಸ್ತ್ಯಜೇನ್ನಿಶಿ, ರಾತ್ರಿ ನಾವಾಗಿ ಬಂದಿದ್ದೇವಯ್ಯ, ನಮ್ಮನ್ನು ಬಿಡ್ತಾರ ನೀನು ಅಂತ ಹೇಳ್ತಾರೆ. ಏಕಾದಶಿಯ ದಿವಸ ದೇವರ ಮುಂದೆ ಭಜನೆಯನ್ನು ಮಾಡಿ ತಲೆಯ ಮೇಲೆ ಆ ಪರಮಾತ್ಮ ಮುಡಿದಂತಹ ತುಳಸಿಯನ್ನಿಟ್ಟುಕೊಂಡು ಈ ಗೋಪಿಗೀತೆಯನ್ನು ಹೇಳ್ತೇವೆ. ಯಾಕೆ? ಕಾಮನಾಶಕ್ಕಾಗಿ. ಅಲ್ಲಿರೋದು ಕಾಮದ ಪ್ರಾರ್ಥನೆ. ಸ್ತೋತ್ರಗಳಲ್ಲಿ ಇರ್ತಕ್ಕಂತಹ ದೋಷ ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ. ಸ್ತೋತ್ರದಲ್ಲಿ ದೋಷ ಹೇಳ್ಕೊಳ್ಬಹುದು, ಗ್ರಂಥದಲ್ಲಿ ಹೇಳಬಾರದು ಅಂತಾರಲ್ಲ ಮಾಹುಲಿ ಆಚಾರ್ಯರು. ಶ್ರೀಮದಾಚಾರ್ಯರ ವಾಕ್ಯಾಗ್ನಿಯಲ್ಲಿ ಭಸ್ಮವಾಗಿವೆ. ಗೋಪಿ ಗೀತೆಯ ಗೋಪಿಯರು ಅದನ್ನು ಭಸ್ಮ ಮಾಡಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಜಗದಂಬಿಕೆ ರುಕ್ಮಿಣೀ ದೇವಿಯರು ಭಸ್ಮ ಮಾಡಿಕೊಡ್ತಾರೆ. ರುಕ್ಮಿಣೀ ದೇವಿಯರು ಶ್ರೀಕೃಷ್ಣ ದೇವರಿಗೆ ಪತ್ರವನ್ನು ಬರೆದು ಕಳಿಸ್ತಾರೆ. ರುಕ್ಮಿಣೀ ದೇವಿಯರು ಬರೆದ ಪತ್ರವೇನಿದೆ, ಪರಮಾತ್ಮನಿಗೆ ಕಳಿಸಿದಂತಹ ಸಂದೇಶವೇನಿದೆ, ಅದನ್ನು ಪಠಣ ಮಾಡುವುದರಿಂದ ವಿವಾಹವಾಗದವರಿಗೆ ವಿವಾಹವಾಗ್ತದೆ, ಯೋಗ್ಯರಾದ ವ್ಯಕ್ತಿಗಳ ಜೊತೆಯಲ್ಲಿ ವಿವಾಹವಾಗುತ್ತೆ. ಅಷ್ಟು ಸಿದ್ಧಿಪ್ರದವಾದದ್ದು ರುಕ್ಮಿಣೀ ಕಲ್ಯಾಣ. ಅದನ್ನು ಸ್ತೋತ್ರ ಅಲ್ಲ ಅಂತ ಅನ್ನೋ ಹಾಗಿಲ್ಲ, ಇವರು ಸ್ತುತಿ ಸಿಂಧುವಿನಲ್ಲಿ ಮುದ್ರಣ ಮಾಡಿದ್ದಾರೆ. ಅದನ್ನು ಸ್ತೋತ್ರವೇ. ರುಕ್ಮಿಣೀ ದೇವಿಯರು ಭಗವಂತನಿಗೆ ಹೇಳ್ತಾರೆ, ಕಾತ್ವಾ ಮುಕುಂದ ಮಹತಿ ಗುಣಶೀಲ ರೂಪ ವಿದ್ಯಾವಯೋದ್ರವಿಣ ಧಾಮಭಿರಾತ್ಮತುಲ್ಯಂ ವ್ರೀಡಾವತಿ ಕುಲವತಿ ನವೃಣೀತ ಕನ್ಯಾ ಕಾಲೇ ನರಸಿಂಹ ನರಲೋಕ ಮನೋಭಿರಾಮಂ. ಓ ಭಗವಂತ, ಓ ಮುಕುಂದ, ಗುಣವುಳ್ಳಂತಹ, ಶೀಲವುಳ್ಳ, ರೂಪವುಳ್ಳ, ವಿದ್ಯೆಯುಳ್ಳ, ವಯಸ್ಸುಳ್ಳ, ದ್ರವಿಣವುಳ್ಳ, ಇವೆಲ್ಲದರಿಂದ ನಾರಾಯಣನಿಗೆ ಸಮನಾದ ನಿನ್ನನ್ನು ಯಾವ ಕುಲವತಿಯಾದ ಹೆಣ್ಣು ಮಗಳು ನಿನ್ನನ್ನು ಅಪೇಕ್ಷೆ ಪಡುವುದಿಲ್ಲ ಹೇಳು? ಯಾವ ಕುಲವತಿಯಾದ ಹೆಣ್ಣು ಮಗಳು ನಿನ್ನನ್ನು ಅಪೇಕ್ಷೆ ಪಡುವುದಿಲ್ಲ, ನಿನ್ನನ್ನು ಮದುವೆಯಾಗುವುದಿಲ್ಲ ಹೇಳು ಸ್ವಾಮಿ. ಪರಮಾತ್ಮನನ್ನು ಅಪೇಕ್ಷೆ ಪಡ್ತಕ್ಕಂತಹ ಅರ್ಹತೆ ಮಹಾಲಕ್ಷ್ಮೀ ದೇವಿಯರಿಗೆ ಮಾತ್ರ, ಪತಿತ್ವೇನ ಉಪಾಸನೆ ಅವರಿಗೆ ಮಾತ್ರ. ಜಾಂಬವತ್ಯಾದಿ ಷಣ್ಮಹಿಷಿಯರಿದ್ದಾರೆ ಮತ್ತು ಕೃಷ್ಣಾದ್ಯವತಾರಗಳಲ್ಲಿ ಪರಮಾತ್ಮ ಮದುವೆಯಾದಂತಹ ಸ್ತ್ರೀಯರು 16,000 ಜನ. ವರಾಹ ರೂಪದಿಂದ ಪರಮಾತ್ಮ ಭೂ ಲೋಕಕ್ಕೆ ಅಭಿಮಾನಣಿಯಾದಂತಹ ಭೂದೇವಿಯರನ್ನು ಮದುವೆಯಾಗಿದ್ದಾನೆ. ಅವರಿಗೆ ಆ ಅರ್ಹತೆ ಇದೆ. ರುಕ್ಮಿಣೀ ದೇವಿಯರು ಹೇಳ್ತಾ ಇರೋದು ವ್ರೀಡಾವತಿ ಕುಲವತಿ ನವೃಣೀತ ಕನ್ಯಾ, ಅದನ್ನು ಜನರಲೈಸ್ ಮಾಡಿದ್ದಾರೆ. ಹಾಗಾದರೆ ಇದು ಎಲ್ಲರಿಗೂ ಅನ್ವಯವಾಗಲಿಕ್ಕೆ ಸಾಧ್ಯವ? ಸ್ತೋತ್ರದಲ್ಲಿ ಹೇಳಿದ್ದು ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ, ಬೇರೆಯವರಿಗೆ ಸಂಬಂಧಿಸಿದ್ದು. ಯಾರಿಗೆ ಸಂಬಂಧಿಸಿದ್ದಿದು? ಪರಮಾತ್ಮನನ್ನ ಪತಿ ಅಂತ ಉಪಾಸನೆ ಮಾಡುವಂತಹ ಅರ್ಹತೆ ಮಾನುಷ ಸ್ತ್ರೀಯರಿಗಿಲ್ಲ, ದೇವತಾ ಸ್ತ್ರೀಯರಿಗಿಲ್ಲ. ಭಾರತೀ ದೇವಿಯರು ಮಾಡ್ತಾರ, ಪಾರ್ವತೀ ದೇವಿಯರು ಮಾಡ್ತಾರ.
ಶ್ರೀಮನ್ ಮಹಾಭಾರತದಲ್ಲೊಂದು ಪ್ರಸಂಗ ಬರ್ತದೆ, ದ್ರೌಪದಿ ದೇವಿಯರು ಹೇಳ್ತಕ್ಕಂತಹ ಮಾತು ಅದ್ಭುತವಾದ ಮಾತು. ಪಾರ್ವತೀ ದೇವಿಯರು ಗಿರಿಜಾ ಕಲ್ಯಾಣದಲ್ಲಿ ಈ ಮಾತನ್ನು ಸಹಿತ ತಿಳಿಸಿ ಹೇಳ್ತಾರೆ. ದೇವೋ ಮನುಷ್ಯೋ ಗಂಧರ್ವೋ ಯುವಾ ಚಾಪಿ ಸ್ವಲಂಕೃತಃ ದ್ರವ್ಯವಾನ್ ಅಭಿರೂಪೋ ವಾ ನಮೇನ್ಯಃ ಪುರುಷೋ ಮತಃ. ಸತ್ಯಭಾಮಾದೇವಿಯರು ದ್ರೌಪದಿ ದೇವಿಯರನ್ನು ಪ್ರಶ್ನೆ ಮಾಡ್ತಾರೆ, ನಾವಿಷ್ಟು ಜನ ಇದ್ದೇವೆ, ಆ ಕೃಷ್ಣನನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ದ್ರೌಪದಿ, ನಾನು ನೋಡ್ತಾ ಇದ್ದೇನೆ, ಪಾಂಡವರು ಏನೇ ನಿರ್ಧಾರ ಮಾಡಬೇಕಾದರೂ ಕಟ್ಟ ಕಡೆಯ ನಿರ್ಣಯವನ್ನು ಹೇಳೋದಕ್ಕಿಂತ ಮುಂಚೆ ನಿನ್ನನ್ನೊಮ್ಮೆ ನೋಡಿ ಕಣ್ಣಲ್ಲೇ ಮಾತನಾಡ್ಕೊಳ್ತೀರಿ. ನಿನ್ನ ನಿರ್ಣಯವನ್ನು ತಿಳಿದುಕೊಂಡು ಪಾಂಡವರು ಹೇಳ್ತಾರೆ, ನೀನು ಹೇಗೆ ವಶ ಮಾಡಿಕೊಂಡಿದ್ದಿ ಅಂತ ದ್ರೌಪದಿ ದೇವಿಯರನ್ನು ಪ್ರಶ್ನೆ ಮಾಡಿದರೆ ದ್ರೌಪದಿ ದೇವಿಯರು ಕೊಟ್ಟ ಉತ್ತರ, ಅನೇಕ ಉತ್ತರಗಳು ಕೊಡ್ತಾರೆ. ಒಂದು ಪ್ರಧಾನವಾದ ಉತ್ತರ, ನಮೇನ್ಯ ಪುರುಷೋ ಮತಃ. ನನಗೆ ನನ್ನ ಗಂಡಂದಿರ ಹೊರತಾಗಿ ಜಗತ್ತಿನಲ್ಲಿ ಗಂಡಸರು ಇಲ್ಲ. ದೇವೋವ, ಅವನು ನಾರಾಯಣನೇ ಆಗಿರಲಿ. ಗಿರಿಜಾದೇವಿಯರನ್ನು ಸಪ್ತರ್ಷಿಗಳು ಬಂದು ಕೇಳ್ತಾರೆ, ನೀನು ನಾರಾಯಣನನ್ನು ಯಾಕೆ ಮದುವೆಯಾಗಿಲ್ಲ, ವಾಯುವನ್ನು ಯಾಕೆ ಮದುವೆಯಾಗಿಲ್ಲ, ಬ್ರಹ್ಮನನ್ನು ಯಾಕೆ ಮದುವೆಯಾಗಿಲ್ಲ, ಶ್ಮಶಾನವಾಸಿಯಾದಂತಹ ಈ ರುದ್ರದೇವರನ್ನು ಯಾಕೆ ಅಪೇಕ್ಷೆ ಪಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಪಾರ್ವತೀ ದೇವಿಯರು ಸಿಟ್ಟಿಗೆ ಒಂದು ಉತ್ತರ ಕೊಡುತ್ತಾರೆ, ಈ ಪ್ರಶ್ನೆಯೇ ಮಾಡತಕ್ಕದ್ದಲ್ಲ ನೀವು, ಈ ಪ್ರಶ್ನೆಯೇ ತಪ್ಪು. ನಮೇನ್ಯ ಪುರುಷೋ ಮತಃ. ನನಗೆ ಜಗತ್ತಿನಲ್ಲಿ ಮತ್ತೊಬ್ಬ ಗಂಡಸಿಲ್ಲ, ನನ್ನ ಗಂಡನೊಬ್ಬನೇ ನನಗೆ ಗಂಡಸು. ಮಾಹುಲಿ ಆಚಾರ್ಯರ ದುರ್ವಾದವೇನು? ಸ್ತೋತ್ರದಲ್ಲಿ ಹೇಳಿದಂತಹ ವಿಷಯಗಳು ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ, ಅದು ಪರರಿಗೆ ಸಂಬಂಧಿಸಿದ್ದು. ರುಕ್ಮಿಣಿ ಕಲ್ಯಾಣ ಸ್ತೋತ್ರ ಸಮಗ್ರ ಸಜ್ಜನರದನ್ನು ಸ್ತೋತ್ರವಾಗಿ ಪಠಣ ಮಾಡ್ತಾರೆ. ಸ್ತುತಿ ಸಿಂಧುವಿನಲ್ಲಿ ಮಾಹುಲಿ ಆಚಾರ್ಯರೇ ಮುದ್ರಣ ಮಾಡಿದ್ದಾರೆ. ಅದರಲ್ಲಿ ರುಕ್ಮಿಣೀ ದೇವಿಯರು ಹೇಳ್ತಾ ಇರುವ ಮಾತೇನು? ವ್ರೀಡಾವತಿ ಕುಲವತಿ ನವೃಣೀತ ಕನ್ಯಾ ಕಾಲೇಂದ್ರ ಸಿಂಹ. ಯಾವ ಕುಲವತಿ ಕನ್ಯೆ ತಾನೇ ನಿನ್ನನ್ನು ಮದುವೆಯಾಗುವುದಿಲ್ಲ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ನೋಡಿ ದುರ್ವಾದಗಳು ಹೇಗಿರ್ತವೆ ಅಂತನ್ನೋದನ್ನು. ನಮಗೆ ಸ್ಪಷ್ಟವಿದೆ, ಯಾವುದೇ ಕೃತಿಯಲ್ಲಿ ಯಾವುದೇ ಕೃತಿಕಾರರು ಅವರು ತಮಗಾಗಿ ಹೇಳಿಕೊಂಡಾಗ ಅದು ಅವರಿಗೆ ಅಂತ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಪ್ರಹ್ಲಾದರಾಜರು ನರಸಿಂಹದೇವರ ಮುಂದೆ ನಿಂತು ಹೇಳ್ತಾರೆ, ಕ್ವಾಹಂ ರಜ ಪ್ರಭವ ಈಶ ತಮೋಧಿಕೇಸ್ಮಿನ್ ಜಾತಸ್ಸುರೇತರ ಕುಲೆ ಕ್ವತವಾನುಕಂಪ. ಸ್ವಾಮಿ, ರಜೋಭೂಯಿಷ್ಠವಾದ ತಮೋಭೂಯಿಷ್ಠವಾದ ಈ ಅಸುರ ಕುಲದಲ್ಲಿ ಹುಟ್ಟಿ ಬಂದ ನಾನೆಲ್ಲಿ ಅಂತ ಹೇಳಿಕೊಂಡಿದ್ದಾರೆ. ನಾವು ಅಸುರ ಕುಲದಲ್ಲಿ ಹುಟ್ಟು ಬಂದಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಳುವುದಿಲ್ಲ, ಕೇವಲ ಪಾಪ ಕಾಲದಲ್ಲಿ ಹುಟ್ಟಿ ಬಂದಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಳುತ್ತೇವೆ. ಅದು ಅವರಿಗೆ ಹೇಳಿಕೊಂಡದ್ದು. ಯನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದ ಅಂತ ಪ್ರಹ್ಲಾದರಾಜರೇ ಹೇಳ್ತಾರೆ. ನಮ್ಮ ತಲೆಯ ಮೇಲೆ ಸ್ವಾಮಿ ಈ ದಿವಸ ಕೈ ಇಟ್ಟಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ, ನಮ್ಮ ಪ್ರಹ್ಲಾದರಾಜರ ಮೇಲೆ ಸ್ವಾಮಿ ಇಷ್ಟು ಅನುಗ್ರಹ ಮಾಡಿದ ಅಂತ ಅರ್ಥ ಮಾಡಿಕೊಳ್ಳುತ್ತೇವೆ. ಅದೇ ಗೋಪಿಗೀತೆಯನ್ನು ಹೇಳಬೇಕಾರೆ, ಮಧುರಯಾಗಿರಾ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇ ಕ್ಷಣ ಅಂತಾದಾಗ ಆ ಮಾತುಗಳನ್ನು ನಮಗೂ ಅನ್ವಯ ಮಾಡಿಕೊಳ್ತೇವೆ. ಸ್ವಾಮಿ ಮಧುರವಾದ ಮಾತಿನಿಂದ ನಮ್ಮನ್ನು ಅಪ್ಯಾಯಸ್ವ, ಅಧರಸೀಧುನಾಪ್ಯಾಯಸ್ವನಃ ಅಂದಾಗ ಇದು ಗೋಪಿಕೆಯರಿಗೆ ಮಾತ್ರ ಅನ್ವಯ ಅಂತ ಅರ್ಥ ಮಾಡಿಕೊಳ್ಳುತ್ತೇವೆ. ಸ್ತೋತ್ರದಲ್ಲಿ ಹೇಳಿದಂತಹ ವಿಷಯ ಸ್ತುತಿಕಾರರಿಗೆ ಮಾತ್ರ ಸಂಬಂಧಿಸಿದ್ದು ಅನ್ನುವಂತಹ ಮಾತು ದುರ್ವಾದ. ಸಂಬಂಧಿಸಿದ್ದು ಅನ್ನೋದಾದರೆ ಇದೆಲ್ಲದಕ್ಕೂ ಉತ್ತರವನ್ನು ಕೊಡಬೇಕು ಮಾಹುಲಿ ಆಚಾರ್ಯರು. ಸಮಾಜವನ್ನು ದಾರಿ ತಪ್ಪಿಸ್ತಾ ಇರುವುದು ಯಾರು, ದಾರಿ ತಪ್ಪಿಸಿರುವುದು ಯಾರು? ಮದಭಾವಿಯವರೇ ಮೊದಲಾದವರೇ ಎಷ್ಟು ದಾರಿ ತಪ್ಪಿದ್ದಾರೆ ಇವತ್ತು ಗೊತ್ತಾಗಿದೆ ಸಮಾಜಕ್ಕೆ. ಇವರು ಹೇಳಿದ ಮಾತುಗಳನ್ನು ನಂಬಿಕೊಂಡು ಸ್ತೋತ್ರಗಳು ಪರರಿಗಾಗಿ ರಚನೆಯಾಗುತ್ತವಂತೆ. ಶ್ರೀಮದಾಚಾರ್ಯರು ಸ್ವಾತ್ಮಾವನಾರ್ಥಮಧಿಕಂ ಅಂತ ಪ್ರಹ್ಲಾದರಾಜರು ತಮಗಾಗಿ ಸ್ತೋತ್ರ ಮಾಡಿದ್ದಾರೆ ಭಗವಂತನನ್ನ ಅಂತ ಹೇಳಿದ್ದಾರೆ. ಶ್ರೀಮದಾಚಾರ್ಯರ ನಿರ್ಣಯಾಗ್ನಿಯಲ್ಲಿ ಭಸ್ಮವಾಗಿದೆ ಇವರ ದುರ್ವಾದ. ಸಿದ್ಧಾಂತವೇನು? ಸ್ತೋತ್ರಗಳು ಅವರಿಗಾಗಿಯೂ ರಚನೆಯಾಗತ್ತೆ, ಪರರಿಗಾಗಿಯೂ ರಚನೆಯಾಗತ್ತೆ. ರಾಜರು ಶನಿ ಸ್ತೋತ್ರವನ್ನು ರಚನೆ ಮಾಡ್ತಾರೆ, ಭಕ್ತರಿಗಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ನವಗ್ರಹ ಸ್ತೋತ್ರ ರಚನೆ ಮಾಡಿದ್ದಾರೆ, ಭಕ್ತರಿಗಾಗಿ ಮಾಡಿಕೊಟ್ಟಿದ್ದಾರೆ. ತೀರ್ಥ ಪ್ರಬಂಧ ರಚನೆ ಮಾಡಿದ್ದಾರೆ, ಭಕ್ತರಿಗಾಗಿ ಮಾಡಿಕೊಟ್ಟಿದ್ದಾರೆ. ಪರರಿಗಾಗಿ ರಚನೆ ಇದೆ, ಪರರಿಗಾಗಿಯೇ ರಚನೆ. ಸ್ತುತಿಯಲ್ಲಿ ಇರತಕ್ಕಂತಹ ದೋಷಗಳು ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ, ಆ ದೋಷಗಳು ಅವರಲ್ಲಿ ಇದ್ದಾಗ ಅದು ಸಂಬಂಧಿಸ್ತವೆ. ಸೋಹಂ ರಾಜ್ಯಾತ್ ಪರಿಭ್ರಷ್ಟ, ಅದು ಧರ್ಮರಾಜರಿಗೆ ಸಂಬಂಧಿಸಿದ್ದು. ಶೃಂಗಾರದ ಪ್ರಾರ್ಥನೆಯನ್ನು ಮಾಡ್ತಾರೆ ಗೋಪಿಕಾಸ್ತ್ರೀಯರು, ಗೋಪಿಕಾಸ್ತ್ರೀಯರಿಗೆ ಸಂಬಂಧಿಸಿದ್ದು.
ತಮಗಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ತಮಗಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅಲ್ಲಿರ್ತಕ್ಕಂತಹ ಏನು ಮಾತುಗಳು ಅದು ಗೋಪಿಕಾಸ್ತ್ರೀಯರಿಗೆ ಅನ್ವಯ. ಯಾವುದು ಎಲ್ಲರಿಗೂ ಅನ್ವಯವಾಗುತ್ತೆ ಅದು ಎಲ್ಲರಿಗೂ ಅನ್ವಯ. ವಾಯುಸ್ತುತಿಯಲ್ಲಿ ಶ್ರಾವಯಾಂಸ್ಮಂಶ್ಚ ಕಿಂಚಿತ್ ಅಸ್ಮಾನ್ ಅನ್ನುವಂತಹ ಮಾತಿದೆ ಅಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಸ್ವಾಮಿ ನಮಗೂ ತಮ್ಮ ಭಾಷ್ಯದ ಅರ್ಥ ದೊರೆಯುವ ಹಾಗೆ, ರಹಸ್ಯಾರ್ಥ ದೊರೆಯುವ ಹಾಗೆ, ಶುದ್ಧಾರ್ಥ ದೊರೆಯುವ ಹಾಗೆ ಈ ದಿವಸ ಇನ್ನೂ ವಿಶೇಷ ಮಾಡಿಕೊಳ್ಳಬೇಕು. ದುಷ್ಟ ಜನ ಹೇಳಿದಂತಹ ಅರ್ಥ ಬರುವುದು ಬೇಡ, ಪರಿಶುದ್ಧವಾದ ತಮ್ಮ ಪರಂಪರೆಯ ಮಹಾನುಭಾವರು ಹೇಳಿದಂತಹ ಅರ್ಥ ನಮಗೆ ತಿಳಿಯುವ ಹಾಗೆ ಅನುಗ್ರಹಿಸಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಸುಬ್ರಹ್ಮಣ್ಯಾಖ್ಯ ಸೂರೇ ಸುತ ಇತಿ ಸುಭೃಶಂಕೇಶವಾನಂದತೀರ್ಥ ಶ್ರೀಮತ್ಪಾದಾಬ್ಜ ಭಕ್ತಃ ಸ್ತುತಿಮಕೃತ ಹರೇರ್ ವಾಯುದೇವಸ್ಯ ಚಾಸ್ಯ. ಸುಬ್ರಹ್ಮಣ್ಯ ಪಂಡಿತರ ಮಗನಾದಂತಹ ನಾನು ಈ ಸ್ತೋತ್ರವನ್ನು ರಚನೆ ಮಾಡಿದ್ದೇನೆ ಅಂತ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದರೆ ಅದು ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಅನ್ವಯ ಅಂತ ಅರ್ಥ ಮಾಡಿಕೊಳ್ತೇವೆ. ನಮಗನ್ವಯ ಅಂತ ನಾವು ಮಾಡಿಕೊಳ್ಳೋದಿಲ್ಲ. ನಾನು ಸುಬ್ರಹ್ಮಣ್ಯ ಪಂಡಿತರ ಮಗ ಅಂತ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇತಿ ಪ್ರಥಿತ ಮಾನಸೋ ವ್ಯಥಿತ ನಾಮ ನಾರಾಯಣ ಶಿವಸ್ತುತಿಮಿಮಾಂ ಲಿಕುಚ ಸೂರಿಸೂನು ಸುಧೀ. ಲಿಕುಚ ಮನೆತನದ ಮಹಾಪಂಡಿತರಾದ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗನಾದ ನಾನು ಪ್ರಥಿತ ಮಾನಸಃ, ನಮಗನ್ವಯ ಮಾಡಿಕೊಳ್ಳುವುದಿಲ್ಲ. ನಾವು ಪ್ರಥಿತ ಮಾನಸರಲ್ಲ. ನಾವು ರುದ್ರದೇವರ ಪರಮಾನುಗ್ರಹವನ್ನು ಪಡೆದಂತಹ ಅವರು ಪ್ರಥಿತ ಮಾನಸರು. ಅವರ ಮನಸ್ಸು, ಅವರ ಬುದ್ಧಿ ವಿಶಾಲವಾದದ್ದು. ನಾವು ಸಂಕುಚಿತ ಬುದ್ಧಿಯವರು, ನಮಗನ್ವಯ ಮಾಡಿಕೊಳ್ಳುವುದಿಲ್ಲ ನಾವು ಅದನ್ನು. ಆದರೆ ಶಿವಾನ್ ದೃಶಂ ದಿಶಾ ಅಂತ ನಮ್ಮ ಪಂಡಿತಾಚಾರ್ಯರು ಹೇಳಿಕೊಟ್ರೆ, ಸ್ವಾಮಿ ನಮಗೂ ಮಂಗಲಮಯವಾದ ಬುದ್ಧಿಯನ್ನು ನೀಡುವಂತ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ತತ್ವಜ್ಞಾನ ಕ್ಷೇತ್ರದಲ್ಲಿ ಮಾಹುಲಿ ಆಚಾರ್ಯರು ಮಾಡಿರುವ ವಂಚನೆಯ ಎತ್ತರವನ್ನು ನೋಡಿ. ವಂಚನೆ ಅಂದ್ರೇನು? ಅನ್ಯಥಾ ಸ್ಥಿತಸ್ಯ ವಸ್ತುನಃ ಅನ್ಯಥಾರೂಪೇಣ ಕಥನಾದಿನ ಅನ್ಯಜನ ವ್ಯಾಮೋಹನಂ ವಂಚನಂ. ವಸ್ತು ಬೇರೆಯಾಗಿದೆ, ಅದನ್ನು ಜಗತ್ತಿಗೆ ತೋರಿಸ್ತಾ ಇರೋದು ಬೇರೆ. ರಾಜರ ರುಜುತ್ವವನ್ನು ನಿಷೇಧ ಮಾಡಲಿಕ್ಕೆ ಮನಸ್ಸಿಗೆ ಬಂದ ನಿಯಮಗಳನ್ನು ಮಾಡ್ತಾರೆ ಈ ರುಜುತ್ವ ವಿರೋಧಿಗಳು. ಮನಸ್ಸಿಗೆ ಬಂದ ನಿಯಮ. ಸ್ತೋತ್ರಗಳು ಪರರಿಗಾಗಿ ರಚನೆಯಾಗ್ತವೆ. ಮಾಹುಲಿ ಆಚಾರ್ಯರು ಮಾಡಿದ ನಿಯಮ ಶ್ರೀಮದ್ ಆಚಾರ್ಯರು ಸುಟ್ಟು ಹಾಕಿದ್ದಾರೆ. ಮಾಹುಲಿ ಆಚಾರ್ಯರಿಗಾಗಲಿ, ಮಾಹುಲಿ ಆಚಾರ್ಯರ ದೊಡ್ಡ ಶಿಷ್ಯ ಸಂಪತ್ತಿಗಾಗಲಿ ವಿದ್ಯಾ ಪೌರುಷವಿದ್ದಲ್ಲಿ ಮಾಹುಲಿ ಆಚಾರ್ಯರ ಮಾತನ್ನು ಸಮರ್ಥನೆ ಮಾಡಿಕೊಳ್ಳಲಿ ನೋಡೋಣ ಅಂತ ಹೇಳ್ತಾ, ಈ ಮಾತು ಇಲ್ಲಿಗೆ ಮುಗಿದಿಲ್ಲ. ಈ ದುರ್ವಾದವನ್ನು ಅವರು ಇಲ್ಲಿಗೇ ನಿಲ್ಲಿಸಿಲ್ಲ, ಮತ್ತಷ್ಟು ಮುಂದುವರೆಸಿದ್ದಾರೆ. ಆ ಮಾತಿನ ಖಂಡನೆಯನ್ನು ಸಹಿತ ಮುಂದಿನ ಭಾಗದಲ್ಲಿ ಮಾಡ್ತೇವೆ ಅಂತ ಹೇಳ್ತಾ, ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.